ಓಕೆ, ಇವತ್ತಿನ ಟಾಪಿಕ್ ಇ-ಕಾಮರ್ಸ್. ಯಾವ ಟಾಪ್ 10 ಇ-ಕಾಮರ್ಸ್ ಕಂಪ್ನೀಸ್ ಇದ್ದಾವೆ ಅಂತ ನೋಡೋಣ. ಹೋದ ಕ್ಲಾಸಲ್ಲಿ ಇ-ಕಾಮರ್ಸ್ ಇಂಟ್ರಡಕ್ಷನ್ ನೋಡಿದ್ವಿ. ಇವತ್ತಿಂದು ಟಾಪ್ 10 ಇ-ಕಾಮರ್ಸ್ ಕಂಪ್ನೀಸ್ ಇನ್ ಇಂಡಿಯಾ ನೋಡೋಣ. ನೆಕ್ಸ್ಟ್, ಟಾಪ್ 10 ಇ-ಕಾಮರ್ಸ್ ವೆಬ್ಸೈಟ್ ಇನ್ ಇಂಡಿಯಾ 2020. 2020 ಸರ್ವೆ ಪ್ರಕಾರ ಯಾವುದು ಟಾಪ್ 10 ಇ-ಕಾಮರ್ಸ್ ಇದ್ದಾವೆ ಇಂಡಿಯಾದಲ್ಲಿ ಅಂತ ನೋಡೋಣ. The e-commerce industry is growing day by day in India. Because of the number of the online shoppers, e-commerce speedily developed. ಇ-ಕಾಮರ್ಸ್ ದಿನದಿಂದ ದಿನಕ್ಕೆ ಇಂಡಿಯಾದಲ್ಲಿ ಭಾಳ ಬೆಳೀತಾ ಇದೆ. ಯಾಕಂದರೆ ಶಾಪಿಂಗ್ ಮಾಡೋರು ಜಾಸ್ತಿ ಇದ್ದಾರೆ. ಈಗ ಲಾಕ್ಡೌನ್ ಟೈಮಲ್ಲಿ ಆನ್ಲೈನ್ ಶಾಪಿಂಗ್ ಮಾಡೋರ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಇ-ಕಾಮರ್ಸ್ ಬಿಸ್ನೆಸ್ ಜಾಸ್ತಿ ಆಗ್ತಾಯಿದೆ. ಇ-ಕಾಮರ್ಸ್ ಇಸ್ ಎ ಪ್ರಾಸೆಸ್ ಆಫ್ ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಆಫರಿಂಗ್ ಆನ್ಲೈನ್ ಸರ್ವಿಸಸ್. ಇದು ಇ-ಕಾಮರ್ಸ್ ಏನು ಮಾಡುತ್ತೆ ಅಂದರೆ ಸೆಲ್ಲಿಂಗ್ ಮತ್ತು ಬೈಯಿಂಗ್ ಪ್ರಾಡಕ್ಟ್ಸ್ನ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಟ್ರಾನ್ಸಾಕ್ಷನ್ ಮಾಡುತ್ತೆ. ಮತ್ತು ಆಫರ್ಸ್ ಕೊಡುತ್ತೆ. 50% ಆಫರ್, ಫಸ್ಟ್ ಟ್ರಾನ್ಸಾಕ್ಷನ್ಗೆ ಇಷ್ಟು ಆಫರ್ ಅಂತೇಳಿ ಆನ್ಲೈನ್ ಸರ್ವಿಸಲ್ಲಿ ಕೊಡುತ್ತೆ. ಯಾವುದ್ರ ಮುಖಾಂತರ ಅಂದರೆ ಯುಟಿಲೈಸಿಂಗ್ ದ ಎಲೆಕ್ಟ್ರಾನಿಕ್ ಮೀಡಿಯಾ ಆ್ಯಂಡ್ ಇಂಟರ್ನೆಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಯೂಸ್ ಮಾಡಿಕೊಂಡು ಇ-ಕಾಮರ್ಸ್ ತನ್ನನ್ನು ತಾನೇ ಬೆಳವಣಿಗೆ ಮಾಡ್ಕೊಳ್ತಾ ಇದೆ. ಇ-ಕಾಮರ್ಸ್ ಇಂಡಸ್ಟ್ರಿ ಅಲೌಸ್ ಡೂಯಿಂಗ್ ಬಿಸ್ನೆಸ್ ವಿತೌಟ್ ವರಿಂಗ್ ಅಬೌಟ್ ಡಿಸ್ಟೆನ್ಸ್ ಆ್ಯಂಡ್ ಟೈಮ್. ದೂರದಿಂದ ಯಾವುದಾದ್ರೂ ಟ್ರಾನ್ಸ್ಫರ್ ಮಾಡ್ಬೋದು. ಬಿಸ್ನೆಸ್ ಆನ್ಲೈನ್ ಮುಖಾಂತರ ನೀವು ಯಾವುದೋ ಜಾಗದಲ್ಲಿ ನಿಂತು ಆನ್ಲೈನ್ನ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ಬೋದು, ಬೈ ಮಾಡ್ಬೋದು. ಇ-ಕಾಮರ್ಸ್ ಡಿಸ್ಟೆನ್ಸ್ನ ಮತ್ತು ಟೈಮ್ನ ವರಿನೇ ಮಾಡಲ್ಲ. ಯಾವ್ಯಾವ ಅಡ್ವಾಂಟೇಜಸ್ ಇ-ಕಾಮರ್ಸಲ್ಲಿ? ಸೇವ್ ಮನಿನ ಸೇವ್ ಮನಿ ಸೇವ್ ಆಗೇ ಆಗುತ್ತೆ. ಸೇವ್ ಟೈಮ್, 24/7 ಸಪೋರ್ಟ್, ಕನ್ವೀನಿಯನ್ಸ್, ಕಂಪೇರ್ ಆನ್ಲೈನ್. ಸೇವ್ ಮನಿ ಅಂದರೆ ಮನಿನ ಸೇವ್ ಅರ್ಧಕ್ಕರ್ಧ ಸೇವ್ ಮಾಡ್ಬೋದು. ಟೈಮೂ ಸೇವ್ ಮಾಡ್ಬೋದು. 24/7 ಅವೈಲೇಬಲ್ ಇರುತ್ತೆ ಇ-ಕಾಮರ್ಸು. ಕನ್ವೀನಿಯೆಂಟ್ ಆಗಿರುತ್ತೆ. ಮತ್ತು ಆನ್ಲೈನಲ್ಲಿ ಕಂಪೇರ್ ಮಾಡುತ್ತೆ. ಈ ವೆಬ್ಸೈಟ್ಗೆ ಆ ಪ್ರೈಸ್, ಈ ಒಂದು ಪ್ರಾಡಕ್ಟನ್ನ ಒಂದು ವೆಬ್ಸೈಟಲ್ಲಿ ಚೆಕ್ ಮಾಡಿ ಆ ಪ್ರಾಡಕ್ಟ್ ರುಪಿ ಎಷ್ಟಿದೆ ಇಲ್ಲಿ ಇನ್ನೊಂದು ವೆಬ್ಸೈಟಲ್ಲಿ ಚೆಕ್ ಮಾಡಿ ಕಂಪೇರ್ ಮಾಡುತ್ತೆ ಆನ್ಲೈನಲ್ಲಿ. ನೆಕ್ಸ್ಟು, ಟಾಪ್ 10 ಇ-ಕಾಮರ್ಸ್ ಕಂಪ್ನೀಸ್ ಇನ್ ಇಂಡಿಯಾ 2020. ಯಾವ್ಯಾವ ಟಾಪ್ 10 ಕಂಪ್ನೀಸ್ ಇದ್ದಾವೆ ಇವಾಗಿನ ಸರ್ವೆ ಪ್ರಕಾರ ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್, ಪೇಟಿಎಮ್, ಮಿಂತ್ರಾ, ಅಲಿಬಾಬಾ ಗ್ರೂಪ್, ಸ್ನ್ಯಾಪ್ಡೀಲ್, ಎಜಿಯೋಸ್, ಶಾಪ್ಕ್ಲೂಸ್, ಟಾಟಾ ಕ್ಲಿಕ್, ಪೇಟಿಎಮ್ ಮಾಲ್. 1 to 10 ಇವೆಲ್ಲ ಟಾಪ್ 10 ಇ-ಕಾಮರ್ಸ್ ಇಂಡಿಯಾ ಈ 2020 ಪ್ರಕಾರ. ಅಮೆಝಾನ್ ಬಗ್ಗೆ ತಿಳ್ಕೊಳ್ಳೋಣ. It is an American-based e-commerce website founded by Jeff Bezos in 1994. ಅಮೆಝಾನ್ ಅನ್ನೋದು ಇಂಡಿಯಾದ ಇ-ಕಾಮರ್ಸ್ ವೆಬ್ಸೈಟು ಯಾರು ಕಂಡುಹಿಡಿದಾರೆ ಅಂದರೆ ಜೆಫ್ ಬೆಜೋಸ್. ಯಾವ ವರ್ಷದಲ್ಲಿ ಅಂದರೆ 1994 ಅಮೆಝಾನ್ ಒಂದು ವೆಬ್ಸೈಟ್ ಕ್ರಿಯೇಟ್ ಆಗಿದೆ. Amazon.in is a 4th rank website in ಗ್ಲೋಬಲ್ಲಿ ಚೆಕ್ ಮಾಡಿದಾಗ ಸರ್ವೆ ಪ್ರಕಾರ 4th ರ್ಯಾಂಕ್ ಇದೆ ಈ ವೆಬ್ಸೈಟ್. ಅಂದರೆ ಟಾಪ್ 1 ಇಂಡಿಯಾದಲ್ಲಿ ಅಂತ ಅರ್ಥ. ನೆಕ್ಸ್ಟ್, ಫ್ಲಿಪ್ಕಾರ್ಟ್. ಇಟ್ ಈಸ್ ಎ ಇಂಡಿಯಾ ಬೇಸ್ಡ್ ಇ-ಕಾಮರ್ಸ್ ವೆಬ್ ಪೋರ್ಟಲ್ ಫೌಂಡೆಡ್ ಬೈ ಸಚಿನ್ ಬಾನ್ಸಾಲ್ ಆ್ಯಂಡ್ ಬೆನ್ನಿ ಬಾನ್ಸಾಲ್. ಫ್ಲಿಪ್ಕಾರ್ಟ್ ಸೆಕೆಂಡ್, ಟಾಪ್ 2 ಇದು ಇ-ಕಾಮರ್ಸ್ ವೆಬ್ಸೈಟ್. ಯಾರು ಕಂಡುಹಿಡಿದಾರೆ ಅಂದರೆ ಸಚಿನ್ ಬನ್ಸಾಲ್ ಮತ್ತು ಬ್ರದರ್ಸ್ ಆ್ಯಂಡ್ ಬೆನ್ನಿ ಬಾನ್ಸಾಲ್. 2007 ಈ ಫ್ಲಿಪ್ಕಾರ್ಟ್ ವೆಬ್ಸೈಟ್ ಬಿಡುಗಡೆ ಆಗಿದೆ. ಫ್ಲಿಪ್ಕಾರ್ಟ್ ಈಸ್ ಎ ಪಾರ್ಟ್ ಆಫ್ ವಾಲ್ಮ್ಯಾಟ್ ಫ್ಲಿಪ್ಕಾರ್ಟ್ ಜೊತೆಗೆ ಬಿಸ್ನೆಸ್ ಡೀಲ್ ಮಾಡ್ಕೊಂಡು ವೆಬ್ಸೈಟ್ ಕ್ರಿಯೇಟ್ ಮಾಡಿದೆ. ಅದು ಎಲ್ಲಿ 2008. ಫ್ಲಿಪ್ಕಾರ್ಟ್ ಈಸ್ ಎ 8th ರ್ಯಾಂಕ್ ಇನ್ ವೆಬ್ಸೈಟ್ ಇನ್ ಗ್ಲೋಬಲಿ ಚೆಕ್ ಮಾಡಿದಾಗ ಫ್ಲಿಪ್ಕಾರ್ಟ್ 8ನೇ ರ್ಯಾಂಕ್ ಗ್ಲೋಬಲಿ ಬರುತ್ತೆ. ನೆಕ್ಸ್ಟು, ಪೇಟಿಎಮ್. ಇಟ್ ಈಸ್ ಆನ್ ಇಂಡಿಯಾ ಬೇಸ್ಡ್ ಇ-ಕಾಮರ್ಸ್ ಆನ್ಲೈನ್ ಪೇಮೆಂಟ್ ಅಂದರೆ ಪೇಟಿಎಮ್ ಫಸ್ಟ್ ಹೆಸರು ಹೇಳೋದೆಲ್ಲರೂ. ಇದು ಒಂದು ಆ್ಯಪ್, ಆನ್ಲೈನ್ ಪೇಮೆಂಟ್ ಆ್ಯಪ್ ಫೌಂಡೆಡ್ ಬೈ ವಿಜಯ ಶೇಖರ್ ಶರ್ಮಾ ಇನ್ 2010. 2010 ವಿಜಯ ಶೇಖರ್ ಶರ್ಮಾ ಅನ್ನೋರು ಪೇಟಿಎಮ್ನ ಬಿಡುಗಡೆ ಮಾಡ್ಯಾರ. paytm.com ಈಸ್ ಎ 65th ರ್ಯಾಂಕ್ ವೆಬ್ಸೈಟ್ ಇನ್ ಗ್ಲೋಬಲ್ ಚೆಕ್ ಮಾಡಿದಾಗ ಪೇಟಿಎಮ್ 65th ರ್ಯಾಂಕ್ ಗ್ಲೋಬಲಿ ಲೀಸ್ಟ್ ಆಗಿ ಬರುತ್ತೆ. ನೆಕ್ಸ್ಟು, ಮಿಂತ್ರಾ. It is an India-based e-commerce founded by Mukesh Bansal and Vineet Saxena in 2007. ಇದು ಆನ್ಲೈನ್ ಶಾಪಿಂಗ್ಗೆ. ಇದು ಯಾರು ಕಂಡುಹಿಡಿದಾರೆ? ಮುಖೇಶ್ ಬನ್ಸಾಲ್ ಆ್ಯಂಡ್ ವಿನೀತ್ ಸಕ್ಸೇನಾ ಅನ್ನೋರು 2007 ಕಂಡುಹಿಡ್ತಾರೆ. ಆನ್ಲೈನ್ ಶಾಪಿಂಗ್ ಅಂದರೆ ಎಲ್ರಿಗೂ ಪ್ರಾಡಕ್ಟ್ ಸಿಗುತ್ತೆ.
ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸಿನವರೆಗೂ ಅವ್ರವ್ರಿಗೆ ಇಷ್ಟವಾದಂಥ ತಕ್ಕಂಥ ಪ್ರಾಡಕ್ಟ್ಸ್ ವೆಬ್ಸೈಟಲ್ಲಿ ಇದ್ದೇ ಇರುತ್ತೆ. Myntra.com ಈಸ್ ಎ 71 ವೆಬ್ಸೈಟ್ ಇನ್ ಗ್ಲೋಬಲ್ ಚೆಕ್ ಮಾಡಿದಾಗ ಮಿಂತ್ರಾ ಅನ್ನೋದು 71st ಲೀಸ್ಟಲ್ಲಿ ಬರುತ್ತೆ. ನೆಕ್ಸ್ಟು ಆಲಿಬಾಬಾ ಗ್ರೂಪ್ ಚೈನೀಸ್ ಬೇಸ್ಡ್ ಇ ಕಾಮರ್ಸ್ ವೆಬ್ ಪೋರ್ಟಲ್. ಚೈನಾದವರು ಈ ಆಲಿಬಾಬಾ ಗ್ರೂಪನ್ನು ಕಂಡುಹಿಡಿದ್ದಾರೆ. ಫೌಂಡೆಡ್ ಬೈ ಜಾಕ್ ಮಾ ಇನ್ 1999. ಜಾಕ್ ಮಾ ಅನ್ನೋರು ಆಲಿಬಾಬಾ ಗ್ರೂಪನ್ನು, ಇದು ಒಂದು ಇ ಕಾಮರ್ಸ್ ಮತ್ತು ಇದು ಓಲ್ಡೆಸ್ಟ್ ಕಂಪ್ನೀಸಿಂದ ಇ ಕಾಮರ್ಸ್ ಬಿಸ್ನೆಸ್ಸಲ್ಲೇ ಓಲ್ಡ್ ವೆಬ್ಸೈಟ್ ಅಂತ ಹೇಳ್ಬೋದು. Alibaba.com is a 175 175ನೇ ರ್ಯಾಂಕ್ ವೆಬ್ಸೈಟ್ ಇನ್ ಗ್ಲೋಬಲ್ ಚೆಕ್ ಮಾಡಿದಾಗ ಆಲಿಬಾಬಾದು 175ನೇ ಲೀಸ್ಟ್ ಬರುತ್ತೆ. ಲೀಸ್ಟಲ್ಲಿ 175ನೇದು ರ್ಯಾಂಕ್ ಬರುತ್ತೆ. ನೆಕ್ಸ್ಟ್ ಸ್ನ್ಯಾಪ್ಡೀಲ್. ಇಟ್ ಈಸ್ ಎನ್ ಇಂಡಿಯಾ ಬೇಸ್ಡ್ ಇ ಕಾಮರ್ಸ್ ವೆಬ್ ಪೋರ್ಟಲ್ ಫೌಂಡೆಡ್ ಬೈ ರೋಹಿತ್ ಬನ್ಸಾಲ್ ಕುನಾಲ್ ಬಾಲ್ ಇನ್ 2010. 2010ರಲ್ಲಿ ರೋಹಿತ್ ಬನ್ಸಾಲ್ ಕುನಾಲ್ ಬಾಲ್ ಅನ್ನೋರು ಸ್ನ್ಯಾಪ್ಡೀಲ್ ವೆಬ್ಸೈಟನ್ನು ಇ ಕಾಮರ್ಸನ್ನು ಕಂಡುಹಿಡಿದಿದ್ದಾರೆ. ಇದು ಗ್ಲೋಬಲಿ ಚೆಕ್ ಮಾಡಿದಾಗ 203ನೇ ರ್ಯಾಂಕ್ ಬರುತ್ತೆ. ನೆಕ್ಸ್ಟು ಜಿಯೋ ಅನ್ನೋದು ಎಲ್ಲರೂ ಗೊತ್ತೇ ಇರೋ ವಿಷಯ. ಇಟ್ ಈಸ್ ಎನ್ ಇಂಡಿಯಾ ಇ ಕಾಮರ್ಸ್ ವೆಬ್ಸೈಟ್ ಫೌಂಡೆಡ್ ಬೈ ಮುಖೇಶ್ ಅಂಬಾನಿ ಆ್ಯಂಡ್ ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್. RIL ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್ ಅವರು ಮುಖೇಶ್ ಅಂಬಾನಿ ಅಲ್ಲ, 2016ನಲ್ಲಿ ಜಿಯೋ ಇ ಕಾಮರ್ಸ್ನ ಕಂಡುಹಿಡಿದ್ದಾರೆ. Jio.com 337ನೇ ರ್ಯಾಂಕ್ ಗ್ಲೋಬಲಿ ಚೆಕ್ ಮಾಡಿದಾಗ ಈ ಇ ಕಾಮರ್ಸ್ ವೆಬ್ಸೈಟು 337ನೇ ರ್ಯಾಂಕ್ ಬಂದಿದೆ. ನೆಕ್ಸ್ಟು ಶಾಪ್ಕ್ಲೂಸ್. ಇಟ್ ಈಸ್ ಆನ್ ಇಂಡಿಯಾ ಬೇಸ್ಡ್ ಇ ಕಾಮರ್ಸ್ ಫೌಂಡೆಡ್ ಬೈ ಸಂಜಯ್ ಸೇಥಿ ಆ್ಯಂಡ್ ರಾಧಿಕಾ ಅಗರ್ವಾಲ್ 2011. 2011ರಲ್ಲಿ ಸಂಜಯ್ ಸೇಥಿ ಮತ್ತು ರಾಧಿಕಾ ಅಗರ್ವಾಲ್ ಅವರು ಶಾಪ್ಕ್ಲೂಸ್ ವೆಬ್ಸೈಟ್ ಇ ಕಾಮರ್ಸ್ ವೆಬ್ಸೈಟ್ನ ಕಂಡುಹಿಡಿದ್ದಾರೆ. ಇದು ಆನ್ಲೈನ್ ಶಾಪಿಂಗ್ ಇ ಕಾಮರ್ಸ್ ಅಂತಲೇ ಹೇಳ್ಬೋದು. ಇದು ಗ್ಲೋಬಲಿ ಚೆಕ್ ಮಾಡಿದಾಗ 484ನೇ ರ್ಯಾಂಕ್ ಬಂದಿದೆ ಗ್ಲೋಬಲಿ. ನೆಕ್ಸ್ಟ್ ಟಾಟಾ ಕ್ಲಿವ್. ಇಟ್ ಈಸ್ ಆನ್ ಇಂಡಿಯನ್ ಇ ಕಾಮರ್ಸ್ ವೆಬ್ ಪೋರ್ಟಲ್. ಇದು ಆ್ಯಸ್ ಯೂಶುವಲ್ ಇಂಡಿಯನ್ ಇ ಕಾಮರ್ಸ್ ವೆಬ್ ಪೋರ್ಟಲೇ ವೆಬ್ಸೈಟೇ. ಯಾರು ಫೌಂಡೆಡ್ ಬೈ ಆಶುತೋಷ್ ಪಾಂಡೆ ಇನ್ 2016. ಆಶುತೋಷ್ ಪಾಂಡೆ ಅನ್ನೋರು 2016ರಲ್ಲಿ ಈ ವೆಬ್ಸೈಟ್ನ ಕಂಡುಹಿಡಿದ್ದಾರೆ. ಇದು ಗ್ಲೋಬಲ್ ಚೆಕ್ ಮಾಡಿದಾಗ 543ನೇ ರ್ಯಾಂಕ್ ವೆಬ್ಸೈಟ್ ಆಗಿ ಬಂದಿದೆ ಟಾಟಾ ಕ್ಲಿವ್. ನೆಕ್ಸ್ಟ್ ಪೇಟಿಎಮ್ ಮಾಲ್. ಇಟ್ ಈಸ್ ಆನ್ ಇಂಡಿಯಾ ಬೇಸ್ಡ್ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಫೌಂಡೆಡ್ ಬೈ 197 ಕಮ್ಯುನಿಕೇಷನ್. 197 ಕಮ್ಯುನಿಕೇಷನ್ ಅನ್ನೋರು 2016ರಲ್ಲಿ ಈ ಪೇಟಿಎಮ್ ಮಾಲ್ ಅನ್ನೋ ವೆಬ್ಸೈಟ್ ಇ ಕಾಮರ್ಸ್ ವೆಬ್ಸೈಟ್ನ ಕಂಡುಹಿಡಿದಿದ್ದಾರೆ. ಇಟ್ ಈಸ್ ಎ 634th ರ್ಯಾಂಕ್ ವೆಬ್ಸೈಟ್ ಇನ್ ಗ್ಲೋಬಲ್. ಇದು 634ನೇ ರ್ಯಾಂಕ್ ಗ್ಲೋಬಲಿ ಚೆಕ್ ಮಾಡಿದಾಗ. ಇವೆಲ್ಲ ಟಾಪ್ 10 ಕಂಪ್ನೀಸ್ ಇಂಡಿಯನ್ 2020 ಸರ್ವೆ ಪ್ರಕಾರ. ಅಮೆಜಾನ್, ಫ್ಲಿಪ್ಕಾರ್ಟ್, ಪೇಟಿಎಮ್, ಮಿಂತ್ರಾ, ಆಲಿಬಾಬಾ ಗ್ರೂಪ್, ಸ್ನ್ಯಾಪ್ಡೀಲ್, ಜಿಯೋ, ಶಾಪ್ಕ್ಲೂಸ್, ಟಾಟಾ ಕ್ಲಿವ್, ಪೇಟಿಎಮ್ ಮಾಲ್. ಇವೆಲ್ಲ 10 ಟಾಪ್ 10 ಇ ಕಾಮರ್ಸ್ ವೆಬ್ಸೈಟ್ 2020 ಇಂಡಿಯಾ ಪ್ರಕಾರ ಸರ್ವೆ ಆದ ಪ್ರಕಾರ ವೆಬ್ಸೈಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು.